ಮೈಸೂರಿಂದ ಬೆಂಗಳೂರಿಗೆ ಒಬ್ಬನೇ ಕುತ್ಕೊಂಡು ರೈಲಲ್ಲಿ ಹೋಗ್ತಾ ಇದ್ದೆ. ನನ್ನ ಎದುರಿಗೆ ಒಬ್ಬ ತಮಿಳು ಸೋದರ, ಒಬ್ಬ ತೆಲುಗು ಸೋದರ ಕುತ್ಕೊಂಡಿದ್ರು. ಅವರಿಬ್ಬರು ಪರಸ್ಪರ ಭಾಷೆಯ ಬಗ್ಗೆ ಮಾತಾಡ್ತಿದ್ರು. ನಮ್ಮ ತಮಿಳು ಭಾಷೆ ಬಗ್ಗೆ ಗೊತ್ತನ್ರಿ, ಸ್ವಲ್ಪ ತೆಲುಗು ಭಾಷೆ ಬಗ್ಗೆ ಗೊತ್ತನ್ರಿ, ತಮಿಳ ಶುರು ಮಾಡ್ದ. ನಮ್ಮ ತಮಿಳು ಭಾಷೆ ಬಗ್ಗೆ ಗೊತ್ತನ್ರಿ, ಚಲನಚಿತ್ರಗಳು ಎಷ್ಟಿದೆ ಗೊತ್ತನ್ರಿ, ಜ್ಞಾನಪೀಠ ಪ್ರಶಸ್ತಿ ಎಷ್ಟು ಮಂದಿ ಗೊತ್ತನ್ರಿ, ನಮ್ಮ ತಮಿಳು ಭಾಷೆಗೆ ಇತಿಹಾಸ ಎಷ್ಟಿದೆ ಗೊತ್ತನ್ರಿ. ತೆಲುಗು ನನ್ ಸಿಟ್ಟು ಬಂದ್ಬಿಡ್ತು. ಹೌದು, ನಮ್ಮ ತೆಲುಗು ಭಾಷೆ ಮುಂದೆ ನಿಮ್ ತಮಿಳು ಅದಕ್ಕೆ ಕೂತ್ಕೊಳ್ಳೆ. ಈಗ ತಮಿಳು ಹೆಚ್ಚು ತೆಲುಗು ಹೆಚ್ಚು ಅಂತ ವಾಕ್ವಾದ ಕೇಳಿದ್ರು, ಉದ್ಯೋಗ ಕೇಳಿದ್ರು. ನಾನೊಬ್ಬ ಕನ್ನಡದ ಹುಟ್ಟು ಹೋರಾಟಗಾರನಾಗಿ ಸುಮ್ಮನೆ ಕೂತ್ಕೊಂಡಿರಲಿಲ್ಲ. ಎಲ್ಲ ತಮಿಳು ಸೋದರನೇ, ಎಲ್ಲ ತೆಲುಗು ಸೋದರನೇ, ನೀವು ಕೃಷ್ಣ ತನಕ ಮಾತಾಡ್ತಿದ್ದು, ಜಗಳ ಮಾಡ್ತಿದ್ದು, ಚರ್ಚೆ ಮಾಡ್ತಿದ್ದು ಕನ್ನಡ ಭಾಷೆಯಲ್ಲೇ ಅಂತ ಮರ್ತ್ಬಿಡಿದ್ರಲ್ಲ. ಕನ್ನಡ ಭಾಷೆನೇ ಶ್ರೇಷ್ಠ ಭಾಷೆ ಅಂತ ಹೇಳಿದ್ರು. ಸ್ನೇಹಿತರೆ, ನೀವೇನ್ ಚಪ್ಪಳ ಹೊಡೆದ್ಬಿಟ್ರಿ, ಅವ್ರಿಬ್ಬರು ಸರ್ಕೊಂಡು ನನ್ ಬಿಡಲಿಲ್ಲ. ನೀವ್ ನಿಜವಾದ ಕನ್ನಡಿಗನ, ನೀವ್ ನಿಜವಾದ ಕರ್ನಾಟಕನ ನೋಡಕ್ ನೋಡಿ ಕರ್ನಾಟಕ ತಮಿಳುನಾಡು ಅಂತಾರೆ ಬಂದಿದೆಯಾ ನೀನು. ನೀವ್ ನಿಜವಾದ ಕನ್ನಡಿಗನ ಅಂದ್ರೆ ಕರ್ನಾಟಕದಲ್ಲಿ ಅಂತ ಒಂದು 3 ಊರು ಹೆಸರು ಅಂತ ಹೇಳಿದ್ರು. ಅದಕ್ಕೆ ಹೇಳ್ತೀನಿ ಬರ್ಕೊಳಪ್ಪ ಅಂತ ಹೇಳಿದೆ. ಆಲೂರು, ಮಾಲೂರು, ಬೇಲೂರು, ಎಲಿಯೂರು, ಸೋಲೂರು, ಕೊಲ್ಲೂರು, ತಿಪ್ಟೂರು, ತುಮಕೂರು, ತುರನೂರು, ತಾಯೂರು, ತೌಡೂರು, ತಡಗೂರು, ಸಡಗೂರು, ಸವಣೂರು, ಸೋತೂರು, ಸುತ್ತೂರು, ಕಿತ್ತೂರು, ಪುತ್ತೂರು, ಮತ್ತೂರು, ಬೇತೂರು, ಬೇಗೂರು, ಬೆಂಗಳೂರು, ಮಂಗಳೂರು, ಮೂಗೂರು, ಸೂಗೂರು, ಮೈಸೂರು, ಮದ್ದೂರು, ಮಣ್ಣೂರು, ಕಣ್ಣೂರು, ಕೋಡನ್ನೂರು, ಕೊಡಗನೂರು, ಕರೆಗೂರು, ಕಡೂರು, ಬೀರೂರು, ಬಿದನೂರು, ಬರಗೂರು, ಬೆನ್ನೂರು, ಬನ್ನೂರು, ಅನೂರು, ಕಿರಗೂರು, ಕಿರಂದೂರು, ಎಣ್ಣೂರು, ಮಣ್ಣೂರು, ಕಣ್ಣೂರು, ಹೊನ್ನೂರು, ರಾಯಚೂರು, ಶಾಮನೂರು, ಸವಣೂರು, ಸಡಗೂರು, ಅಡಗೂರು, ಗೌರಿಬಿದನೂರು, ಬೆಟ್ಟದೂರು, ನವಿಲೂರು, ಚೇಳೂರು, ಉತ್ತೂರು, ಗಾಜನೂರು, ಕೊಟ್ಟೂರು, ಹೊಸೂರು, ಹುಣಸೂರು, ಸಿರಿಯೂರು, ಯಡಿಯೂರು, ಹಿರಿಯೂರು, ಜೋಗೂರು, ನಿಟ್ಟೂರು, ನಲ್ಲೂರು, ಹಾಟ್ನೂರು, ಕೂತ್ನೂರು, ಜಗಳೂರು, ರಾಣೆಬೆನ್ನೂರು, ಎಳಂದೂರು, ಯಮದೂರು, ಆನಂದೂರು, ಸಿಂಧೂರು, ಸಂಡೂರು, ಇಗ್ಲೂರು, ಕುಗ್ಲೂರು, ತಗದತ್ರ, ಕೋಲೂರು, ನಮ್ಮೂರು, ಮೈಸೂರು ಅಂತ ಹೇಳಿದೆ. ಸ್ನೇಹಿತರೆ, ಸ್ವಲ್ಪ ಕನ್ನಡ ಸ್ವಲ್ಪ ಕನ್ನಡ ಸ್ವಲ್ಪ ತೊಂದರಿಸ್ತಾ ಇರ್ತಾರೆ. ಅಂದ್ರೆ ಕನ್ನಡ ಬರ್ದಿರ್ತಾರೋ ಅವ್ರಿಗೆ ಸ್ವಲ್ಪ ನಾವು ಕನ್ನಡ ಹೇಳ್ಕೊಡ್ಬೇಕು. ಸುಮ್ಮನೆ ಒಂದು ಉದಾಹರಣೆ ಹೇಳ್ತೆ. ನಮ್ಮನೆ ಪಕ್ಕದಲ್ಲಿ ಒಂದಮ್ಮ ಏನಮ್ಮ ತಿಂಡಿ ಆಯ್ತಾ ಅಂತ ಕೇಳಿದೆ. ಬೆಳಗ್ಗೆ ಕಸ ಗುಡಿಸ್ತಿತ್ತವಮ್ಮ. ಇಲ್ಲ ಅಣ್ಣ, ನಾನು ರಾತ್ರಿ ಮಲಗಿದಾಗ 1 ಗಂಟೆ, ಬೆಳಿಗ್ಗೆ ಎದ್ದಾಗ 8 ಗಂಟೆ ಅಂತ. ರಾತ್ರಿ ಮಲಗಿದಾಗ 1 ಗಂಟೆ, ಬೆಳಿಗ್ಗೆ ಎದ್ದಾಗ 8 ಗಂಟೆ, ಸ್ವಲ್ಪ ತೊಂದರಿಸ್ತಾ ಇರ್ತಾರೆ. ಆತರ ಕನ್ನಡಿಗರಿಗೆ ಸ್ವಲ್ಪ ಕನ್ನಡ ಕಲಿಸೋಣ, ಕನ್ನಡ ಉಳಿಸೋಣ, ಕನ್ನಡ ಬೆಳೆಸೋಣ. ಇನ್ನೊಂದು 5 ನಿಮಿಷ ನಾನು ಆಸೆದ ಬಗ್ಗೆ ಮಾತಾಡೋಣ. ನಾನು ಮೈಸೂರಿನ ಬೆಮಸ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋದು. ಸುಮ್ಮನೆ ನನಗೆ ಒಂದು ಹುಚ್ಚು, ಅಂದ್ರೆ ಜನಸಾಮಾನ್ಯರ ಜೊತೆಗೆ ಹೋಗ್ಬೇಕು, ಆಟ ಓಡಿಸೋರ ಜೊತೆಗೆ ಹೋಗ್ಬೇಕು, ಈ ತರದಲ್ಲ. ಅಲ್ಲಿ ನನಗೆ ಸಾಹಿತ್ಯ, ಹಾಸ್ಯ ಎಲ್ಲ ಸಿಗುತ್ತೆ. ಹಾಗಾಗಿ ಒಂದು ಆಟ ಓಡಿಸೋದು ಕಲ್ತ್ಕೊಂಡ್ಬಿಟ್ಟೆ. ಒಂದು ಹೊಸ ಆಟ ತಗೊಂಡು ಬಂದ್ಬಿಟ್ಟೆ. ನಾನು ಏತಿ ಮುಖ ಸೊಟ್ಟಾಗ್ಬಿಡ್ತು. ಎಲ್ಲಾ ಪುಣ್ಯಾತ್ಮರು 18 ಲಕ್ಷ ಕೊಟ್ಟು 20 ಲಕ್ಷ ಕೊಟ್ಟು ಕಾರ್ ತರ್ತಾರೆ, 1.5 ಲಕ್ಷ ಸಂಬಳ ತಗೊಂಡು ಈ ಮನುಷ್ಯನಿಗೆ ಏನಾಯ್ತಪ್ಪ ಆಟ ತಂದಿದಾರಲ್ಲ ಅಂತ ಅವ್ರು ಬೇಜಾರಾಗ್ತಾಳೆ ಅಂತೇಳಿ ಆಟದಿಂದ ಕಡೆ ಅವಳ ಹೆಸರು ಪಡಿಸಿದ್ ಸುನೀತಾ ಅಂತ. ಎದುರುಗಡೆ ಮಾಡ್ಕೊಂಡು ನಾನು ಏನ್ ಕೇಳಿದಂತೆ, ಹೊಸ ಮನೆ ಹೊಸ ಕಾರ್ ನಿಮ್ದೆ ಸೊಕ್ಕೊಂಡ್ಬಿಡ್ರಿ. ಅದಕ್ಕೆ ನಾನು ಏತಿ ಅವಮ್ಮ ಕರೆದ ಬರಮೇಲೆ ನಿಮ್ ಗಂಡ ನಿಮ್ಗೇನೋ ಕಡೆ ಮಾಡಿದ್ದಾರೆ, ಹೊಸ ಆಟ ತಂದಿದ್ದಾರೆ, ಅದ್ರ ಹಿಂದ್ಗಡೆ ದೊಡ್ಡದ ಸುನೀತಾ ಅಂತ ಬರ್ಸಿದಾರಲ್ಲ. ಅಯ್ಯೋ, ನಮ್ ಗಂಡ ಹೊಸ ಆಟ ತಂದಿದ್ದಾರೆ, ಅದ್ರ ಹಿಂದ್ಗಡೆ ದೊಡ್ಡದ ಸುನೀತಾ ಅಂತ ಬರ್ಸಿದ್ದಾರೆ, ಅದ್ರ ಕೆಳಗಡೆ ಬಾಡಿಗೆಗೆ ಅಂತ ಬರ್ಸಿದ್ದಾರೆ. ಚಪ್ಪಳ ಹೊಡಿತಿದ್ರೆ ಒಂಚೂರು ಶಕ್ತಿ ಬರುತ್ತೆ ನೋಡಿ. ಗಂಡ ಹೆಂಡತಿ ಕೆಲವು ಸಮಯದಲ್ಲಿ ಮನಸ್ಸು ಬಿಚ್ಚಿ ಮಾತಾಡ್ತಿರ್ತಾರೆ, ತುಂಬಾ ಸೋಷಿಯಲ್ ಮಾತಾಡ್ತಿರ್ತಾರೆ. ಗಂಡ ಹೇಳ್ದ, ಆ ಮೂಲ ಮನೆ ಮೀನಾಕ್ಷಿ ರಾತ್ರಿ ನನ್ ಕನ್ಸಿ ಬಂದ್ಬಿಡಿದ್ರು ಕಡೆ. ಹೌದನ್ರಿ? ಅಯ್ಯೋ, ಏನ್ ಬಿಟ್ಟಿದ್ದ ನಾವು? ಹೌದನ್ರಿ? ಅವಳ ಹಬ್ಬಳ ಬಂದಿದ್ರಿ? ಕಡೆ ಅವಳ ಹಬ್ಬಳ ಬಂದಿದ್ದು. ಅವ್ರ ಜೊತೆಗೆ ಯಾರು ಬಂದಿಲ್ಲ ನೋಡ್ರಿ? ಇಲ್ಲ ಕಣ, ಅವ್ರ ಜೊತೆಗೆ ಯಾರು ಬಂದಿಲ್ಲ. ಅವ್ರ ಜೊತೆಗೆ ಅವ್ರ ಗಂಡ ಬಂದಿದ್ದು ನೋಡ್ರಿ? ಇಲ್ಲ ಕಣ, ಅವ್ರ ಗಂಡ ಬಂದಿಲ್ಲ. ಅವಳ ಗಂಡ ನನ್ ಕನ್ಸಿ ಬಂದ್ಬಿಡ್ತಾರೆ ನೋಡಿ. ಇತ್ತೀಚೆಗೆ ಒಂದು ಹೊಸ ಗಾದೆಗಳು ಉಟ್ಕೊಂಡು ಮತ್ತೆ ಮಜಾ ಕೊಡ್ತಾ ಹೋಗ್ತಾರೆ. ಅದನ್ನ ಲೋವರ್ ಸರ್ ಹೇಳಿದ್ರೆ ಉಲ್ಲಾಸ ಅಂತೆ, ಡಾಕ್ಟರ್ ಸರ್ ಹೇಳಿದ್ರೆ ಕೈಲಾಸ ಅಂತೆ. ಅದೇನೋ ಇನ್ನು ಬೇರೆ ಬೇರೆ ಹೇಳ್ತಾರೆ. ನಮ್ಮ ಹೆಣ್ಮಕ್ಳು ಮಾತಾಡ್ತಾರೆ, ಊರಿಗೆ ಬಂದಾಗ ನೀರಿಗೆ ಬರ್ದಂಗ ಇರ್ತ ಅಂತ ಮಾತಾಡ್ತಾರೆ. ಇನ್ನೊಂದು ಕೆಟ್ಟ ಗಂಡಸರು ಹೇಳ್ತಾರೆ, ಊರಿಗೆ ಬಂದಂಗ ಬಾರಿಗೆ ಬರ್ದಂಗ ಇರ್ತಾನ ಅಂತ ಮಾತಾಡ್ತಾರೆ. ಇನ್ನು ಕಿವಿನಲ್ಲಿ ಎತ್ತಿಟ್ಕೊಂಡ್ರೆ ಸೀತಾ, ಮೂಗಿನಲ್ಲಿ ಎತ್ತಿಟ್ಕೊಂಡ್ರೆ ಗೋತ, ಈ ತರ ಹೊಸ ಗಾದೆಗಳು ಉಟ್ಕೊಂಡವೆ. ಒಂದ್ ಗಾದೆ ಇದೆ, ಗಂಡ ಹೆಂಡ್ರ ಜಗಳ ಉಂಡು ಮಲಗತ್ತಾನಕ ಅಂತ ಒಂದ್ ಗಾದೆ ಇದೆ. ಅದು ಇವತ್ತು ಬಿಡಿ, ಎಲ್ಲ ಕಡೆ ಗಂಡ ಹೆಂಡ್ರ ಜಗಳ ಉಂಡು ಮಲಗಿದ್ರೆ ಜಾಸ್ತಿ ಆಗ್ತಾ ಇದೆ. ಅದೇ ತರ ನಮ್ಮ ಮನೆ ಇಬ್ರು ಗಂಡ ಹೆಂಡತಿ ಜೋರ ಜಗಳ ಆಡ್ತಾ ಇದ್ರು. ರಾತ್ರಿ 12:30 1 ಗಂಟೆ ಆಗಿದೆ. ಇಬ್ರು ಪೊಲೀಸ್ನ ಮನೆ ಒಳಗೆ ಲೈಟ್ ಉಳಿತಾ ಇತ್ತು. ಇಬ್ರು ಪೊಲೀಸ್ನ ಲಾಟ್ ಇಟ್ಕೊಂಡು ಬಂದ್ರು. ಟಕ್ ಟಕ್ ಅಂತ ಡೋರ್ ಕೊಡಿದ್ರು. ತೆಗಿರಿ ಬಾಗ್ಲು, ಯಾರಿಗೆ ಮನೆಗೆ ಎತ್ಕೊಂಡ್ರು. ಅದೇ ಇನ್ನು ಡಿಸೈಡ್ ಆಗಿಲ್ಲ ಅಂತ ಹೇಳ್ತಾರೆ. ಆತರ ನಮ್ ಸುತ್ತಮುತ್ತ ಸಾಕಷ್ಟು ಇರುತ್ತೆ. ಸ್ನೇಹಿತರೆ, ನನ್ ಮದುವೆಗೆ 2 ವರ್ಷ ಆಗಿತ್ತು. ಸ್ವಲ್ಪ ಸಮಯ ಏನೋ ರಿಸ್ಟ್ರಿಕ್ಷನ್ ಇದ್ರೆ ಹೇಳ್ಬಿಡಿ ಮೊದ್ಲೆ ಚೀಟಿ ಕೊಡಿ. ಯಾಕಂದ್ರೆ ಯಾಕಂದ್ರೆ ನನ್ನ ತುಂಬಾ ಅಪವಾದ ಇದೆ. ಅದೇ ನಾನು ಹೆಣ್ಮಕ್ಳು ನೀರಲ್ಲಿ ಬಿಡುವ, ಹೆಣ್ಮಕ್ಳ ಸೀರೆಂಟಲ್ಲಿ ಬಿಡ್ಬಾರ್ದಂತೆ, ಎಮ್ಮೆಗಳನ್ನ ನೀರಲ್ಲಿ ಬಿಡ್ಬಾರ್ದಂತೆ, ಮಕ್ಳ ಜಾತ್ರೆ ಕೊಟ್ಟು ಬಿಡಬಾರ್ದಂತೆ, ಈ ಬೆಂಬಲ ಮಕ್ಕಳ ಕೈ ಮೈಗೆ ಕೊಡಬಾರ್ದಂತೆ. ನಾನು ಎಂದು ಸಾಕಾಯ್ತಂತ ಎಂದು ಬೈಕ್ ಇಟ್ಟಲ್ಲ.
2 ಗಂಟೆ ಆಗಲ್ಲ 3 ಗಂಟೆ ಆಗಲ್ಲ ಮಾತಾಡ್ತಿರ್ತೆ. ಮದುವೆಗೆ 2 ವರ್ಷ ಆಗಿತ್ತು. ನಾನೇನ್ ಕಿವಿನಲ್ಲಿ ಬಂದು ಏನೇ ಹೇಳಿದ್ರು, ಏನೇನು ಅಂದೆ, ಮದುವೆಗೆ 2 ವರ್ಷ ಆಯ್ತು. ನಾನೇನ್ ಕಿವಿನಲ್ಲಿ ಬಂದು ಏನ್ ಹೇಳಿದ್ದು, ಏನೇನು ಅಂದೆ, ನಿಮ್ ಫ್ರೆಂಡ್ ಮದುವೆ ಅಂತೆ. ಆಗ್ಲಿ ಬಿಡಿ, ಅದಲ್ಲ ರೀ, ನಿಮ್ ಫ್ರೆಂಡ್ ಮದುವೆ ಆಗ್ತಾರೆ ಹುಡುಗಿ ನೋಡ್ರಿ ಏನಾಗಿದ್ದಾಳೆ, ಅಯ್ಯೋ ಕುರುಬಿ ಕಂಡ್ರೆ ಒಂದ್ ಚೂರು ಚಂದಿಲ್ಲ, ಅದಕ್ಕೆ ನಾನೇನ ಮಾಡ್ಲಿ ರೀ, ನಿಮ್ ಫ್ರೆಂಡ್ ಅಂತ ಹೇಳುವ ಹೋಗಿ ಮಾತಾಡಕ್ಕಾಗಲ್ವಾ, ನಾನೇ ಕೇಳ ಬಡ್ಡಿ ಮಗನಿಗೆ ನಾನ್ ಮದುವೆ ಒಳಗ ತಪ್ಪು ಕೂತ್ಕೊಂಡಂತ ಅವನೇನಾದ್ರು ಬಂದು ಹೇಳಿದ್ನ ಚಪ್ಪಳ ಬರ್ತಾ ಇಲ್ಲ. ನಾನು ಎತ್ತಿ ಕೇಳಿದೆ, ನಾನು ಆನಂದಕ್ಕೂ ಪರಮಾನಂದಕ್ಕೂ ಏನ್ ವ್ಯತ್ಯಾಸ ಅಂತ ನೋಡಿ. ನೀವು ಜನರು ಮಾತ್ರ ಆನಂದ ಬೇರೆ ಪರಮಾನಂದ. ನನಗೆ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ಆನಂದ ಅಂದ್ರೆ ಗೊತ್ತಂದ್ರೆ ಒಂದ್ 10 ಲಕ್ಷ ರೂಪಾಯಿ ಒಡವೆ ಹಾಕೊಳ್ತೀವಿ, ಒಂದ್ 10,000 ರೂಪಾಯಿ ಸೀರೆ ಹಾಕೊಳ್ತೀವಿ, ಅದನ್ನ ಮೇಕಪ್ ಐಬ್ರೋ ಎಲ್ಲ ಮಾಡ್ಸ್ಕೊಳ್ತೀವಿ. ಹೀಗೆ ಗೃಹಪ್ರವೇಶಕ್ಕೆ ಮದುವೆ ಟಿಪ್ ಟಾಪ್ ಹೋಗ್ತಿರ್ತೀವಿ, ಜನ ಎಲ್ಲ ನಮ್ಮನ್ನ ನೋಡ್ತಾ ಕಣ್ರಿ, ಅದಕ್ಕೆ ಆನಂದ, ಅದಕ್ಕೆ ಕಣ್ರಿ ಆನಂದ. ಮತ್ತೆ ಪರಮಾನಂದ ಅಂದ್ರೆ ಏನು, ಪರಮಾನಂದ ಅಂದ್ರೆ ಗೊತ್ತಂದ್ರೆ ಹಿಂಗೆ ಗೃಹಪ್ರವೇಶಕ್ಕೆ ಮದುವೆ ಒಡವೆ ವಸ್ತ್ರ ಹಾಕೊಂಡು ಒಂದ್ 3-4 ಗಂಟೆ ತಿರ್ಗಾಡ್ಕೊಂಡು ಮನೆಗೆ ಬಂದು ಮುಖ ತೊಳ್ಕೊಂಡು ನೈಟ್ ಯಾಕೆ ಕುತ್ಕೊಂತವ್ರೆ, ಅದಕ್ಕೆ ಸ್ನೇಹಿತರೆ ಚೂರು ಅಕ್ಕ ತಂಗಿಯ ಬಗ್ಗೆ ಒಂದೆರಡು ಮಾತಾಡ್ಬೋದು ಅಷ್ಟೇ. ಅದ್ರ ಹೆಣ್ಮಕ್ಳು ಅತ್ತೆ ಸೊಸೆ ಬಗ್ಗೆ. ನಾನು ಮದುವೆಗೆ ನನ್ನ ಹೆಂಡತಿ ಮನೆ ಕರ್ಕೊಂಡು ಬಂದೆ. ನಮ್ಮಮ್ಮ ನೀನ್ ಎಂಟ್ರು ಮಾಡ್ಬೇಕು, ಆಯ್ತು ಕೇಳೋಣ, ಏನ್ ಮಾತಾಡೋಣ, ಇಲ್ಲ ಮೇಡಮ್ ಮಾಡ್ಬೇಡಿ ಅಂತ ಹೇಳಿದೆ, ಇಲ್ಲ ಮಾಡ್ತೀನಿ ನಾವು. ನನ್ನ ಹೆಂಡತಿಗೆ ನಮ್ಮಮ್ಮ ಕೇಳ್ತು, ನಾನ್ ಮಂಚದ ಮೇಲೆ ಕೂತ್ಕೊಂಡ್ರೆ ನೀನು ಕೂತ್ಕೊಂತೀಯ, ನೀವು ಮಂಚದ ಮೇಲೆ ಕೂತ್ಕೊಂಡ್ರೆ ನಾನು ಪಕ್ಕದಲ್ಲಿ ಕುರ್ಚಿ ಮೇಲೆ ಕೂತ್ಕೊಂಡೆ, ನಾನೇ ಕುರ್ಚಿ ಮೇಲೆ ಕೂತ್ಕೊಂಡ್ರೆ ನೀನು ಕೂತ್ಕೊಂತೀಯ, ನೀವು ಕುರ್ಚಿ ಮೇಲೆ ಕೂತ್ಕೊಂಡ್ರೆ ನಾನು ಪಕ್ಕದ ಸ್ಟೂಲ್ ಮೇಲೆ ಕೂತ್ಕೊಂಡು. ನಮ್ಮ ಅಮ್ಮಗೆ ಹೇಳಿದೆ, ಇಷ್ಟು ಮರ್ಯಾದೆ ಕೊಡ್ತಾಳೆ, ಬಿಟ್ಬಿಡಮ್ಮ, ಬಿಡೋದು. ನಾನೇ ಸ್ಟೂಲ್ ಮೇಲೆ ಕೂತ್ಕೊಂಡ್ರೆ ನೀನು ಕೂತ್ಕೊಂತೀಯ, ನೀವು ಸ್ಟೂಲ್ ಮೇಲೆ ಕೂತ್ಕೊಂಡ್ರೆ ನಾನು ಚಾಪಿ ಮೇಲೆ ಕೂತ್ಕೊಂತೀನಿ, ನಾನೇ ಚಾಪಿ ಮೇಲೆ ಕೂತ್ಕೊಂಡ್ರೆ ನೀನು ಕೂತ್ಕೊಂತೀಯ, ನೀವು ಚಾಪಿ ಮೇಲೆ ಕೂತ್ಕೊಂಡ್ರೆ ನಾನು ನೆಲ ಮೇಲೆ ಕೂತ್ಕೊಂತ. ನಮ್ಮ ಅಮ್ಮಗೆ ಹೇಳಿದೆ, ಇಷ್ಟು ಮರ್ಯಾದೆ ಕೊಡ್ತಾಳೆ, ಬಿಟ್ಬಿಡಮ್ಮ. ನಮ್ಮಮ್ಮ ಬಿಡ್ಲಿಲ್ಲ. ನಾನೇ ನೆಲ ಮೇಲೆ ಕೂತ್ಕೊಂಡ್ರೆ ನೀನು ಕೂತ್ಕೊಂತೀಯ, ನಾನು ಗುಂಡಿ ನೋಡಿ ಗುಂಡಿ ಒಳಗೆ ಕೂತ್ಕೊಂಡ್ಬಂದು ನಾನು ಏನು ನಾನೇ ಗುಂಡಿ ಒಳಗೆ ಕೂತ್ಕೊಂಡ್ರೆ ಹೇಳ್ಕೊಂತೀಯ, ಮೇಲೆ ಮಂಡೆ ಬರ್ತೀನಿ. ಸ್ನೇಹಿತರೆ, ಸುಮ್ಮನೆ ನಮ್ಮ ಸಭೆನ ನಾನು ತೊಂದರೆ ಕೊಡಕ್ಕೆ ಇಷ್ಟಿಲ್ಲ, ಚೆನ್ನಾಗಿ ನಡೀತಾ ಇದೆ ಕಾರ್ಯಕ್ರಮ. ನಾನು ಹೀಗಾಗಿ ಒಂದು ಕೊನೆಯದಾಗಿ ಒಂದೇ ಒಂದು ಘಟನೆ ಹೇಳ್ಬಿಟ್ಟು ನಾನು ಮುಗಿಸ್ಬಿಡ್ತೀನಿ ನನ್ನ ಕಾರ್ಯಕ್ರಮನ. ಲಾಸ್ಟ್ ಇದು ಮೈಸೂರಿನ ಕಲಾಮಂದಿರದಲ್ಲಿ ಒಂದು ಹಾಸ್ಯ ಕಾರ್ಯಕ್ರಮ ನಡೀತಿತ್ತು 2004ರಲ್ಲಿ. ಪ್ರಾಣೇಶ್ವರ್, ಕೃಷ್ಣಗೌಡರು, ಮಾಮನೆ, ನಾನು ವೇದಿಕೆ ಮೇಲೆ ಕೂತ್ಕೊಂಡಿದ್ವಿ. ಅದಕ್ಕಿಂತ ಮೊದಲು ನಾನು ಏನ್ ಹೇಳ್ಬೇಕಿದ್ದೆ, ಕಲಾಮಂದಿರದಲ್ಲಿ ಹಾಸ್ಯ ಕಾರ್ಯಕ್ರಮ ಇದೆ ಬಾ ಅಂತ. ಅವಾಗೆಲ್ಲ ಬೆನಿಫಿಟ್ ಶೋ 1,000 ರೂಪಾಯಿ, 500 ರೂಪಾಯಿ, 2,000, 10,000 ಇತ್ತು. ನಾನು ಏನ್ ಮನೆ ಕೆಲಸ ಮುಗಿಸ್ಕೊಂಡು ಬಂದಿದ್ದಾಳೆ, ಬಂದ್ಬಿಟ್ಟು ಅಲ್ಲಿ ಸೆಕ್ಯೂರಿಟಿ ಕೇಳಿದಾಳೆ, ಅಲ್ಲಿ ಬೆಂಬಲಕಪ್ಪ ಮತ್ತೆ ಕೂತಾರಲ್ಲ ಜೂನಿಯರ್ ಪ್ರಾಣೇಶ್ ಅವ್ರು ಹೇಳ್ತೀರ ಒಳಗಡೆ ಬಿಡಿ ಅಂತ. ಸೆಕ್ಯೂರಿಟಿ ಹೇಳ, ಆ ತರ ಮಾತಾಡೋಣ, 500 ರೂಪಾಯಿ, 1,000 ರೂಪಾಯಿ ಟಿಕೆಟ್ ಇರ್ತಾಗ. ಹಿಂಗ ನಾನು ಏನ್ಗೂ ಸೆಕ್ಯೂರಿಟಿ ಒಂದು 10 ನಿಮಿಷ ಚರ್ಚಾಗಿದೆ. ನಾನು ಏನ್ ಜೋರ ಕಿರ್ಚಿದ್ದಾಳೆ, ರೇ ಅಲ್ಲಿ ಬೆಂಬಲಕಪ್ಪ ಅದು ಕೂತಾರಲ್ರೇ ಅವ್ರು ಏನ್ ಕಂಡ್ರೆ ಬಿಡಿ ಅಂತ. ಸೆಕ್ಯೂರಿಟಿ ಸೀಟ್ ಬಂದ್ಬಿಡಿದೆ. ಮೇಡಮ್, ಆ ತರ ಬೆಂಬಲ ಕಂಪ್ಲಪ್ನ ಏನ್ ಅಂತ ಹೇಳ್ಕೊಂಡು ಆಗಲ್ಲ 5 ಜನ ಒಳಗಡೆ ಹೋಗಿದ್ದಾರೆ. ಸ್ನೇಹಿತರೆ, ನನ್ಗೆ ನಿಜವಾಗ್ಲೂ ಅವತ್ತೇ ಗೊತ್ತಾಯ್ತು ನಾನು ಇಷ್ಟೊಂದು ಸುಂದರವಾಗಿದ್ದೇನೆ ಅಂತ.